ಕರುಳು ಕರಗತ್ತೆ. ಆದರೆ ಆಕೆಯದು ಹೆಂಗರುಳೆ ಅಲ್ಲ. ಅವಳು ಕರಗಲಿಲ್ಲ. ಕರಗಿಸಿದ್ದು ಪುಟ್ಟ ಮಗುವಿನ ಜೀವವನ್ನ. ಅವತ್ತು ಮನೆಗೆ ಬಂದ್ರೆ ಅಪ್ಪ ಅಮ್ಮ ಬೈತಾರೆ ಅಂತ ಆ ಕಂದ ಹೇಳಿದ್ದೇ ದೊಡ್ಡ ತಪ್ಪಾಗೋಯ್ತು. ಮನದೊಳಗೆಲ್ಲೋ ಅಡಗಿದ್ದ ರಾಕ್ಷಸ ಪ್ರಾಣ ತೆಗೆಯೋ ಮಟ್ಟಕ್ಕೆ ಹೋಗಿಬಿಟ್ಟಿದ್ದ. ಪುಟ್ಟ ಕಂದನ ಆರ್ತನಾದ ಕಿವಿಯಲ್ಲಿದ್ದು ಆ ನರಳಾಟವನ್ನ ಕಣ್ಣಾರೆ ಕಂಡಿದ್ರು ಹಂತಕಿಯ ಬಾಯಲ್ಲಿ ನಿಜ ಹೊರ ಬಂದಿರಲಿಲ್ಲ. ಆಕೆ ಕರಗಲೇ ಇಲ್ಲ. ಹೆಗಡೆ ನಗರದ ಮೊದಲನೇ ಕ್ರಾಸ್ ಅಲ್ಲಿ ಮನೆ ಮಾಡಿಕೊಂಡು ವಾಸವಾಗಿದ್ದ ಶೀಲಾ ಬಾಬು ದಂಪತಿಯ ಮಕ್ಕಳ ಪೈಕಿ ಹಿರಿಯವಳೆ ರಮ್ಯಾ. ಗುಡ್ ಫೇತ್ ಕಾನ್ವೆಂಟ್ ನಲ್ಲಿ ಓದ್ತಾ ಇದ್ದ ಈ ಪುಟ್ಟ ಹುಡುಗಿಗೆ ರಜೆ ಇದ್ದಾಗ ಚರ್ಚಿಗೆ ಹೋಗೋ ಅಭ್ಯಾಸ ಇತ್ತು. ಇಲ್ಲ ಅಪ್ಪನ ಟೇಲರಿಂಗ್ ಶಾಪ್ಗೆ ಹೋಗ್ತಾ ಇದ್ಲು. ಅವತ್ತು ಚರ್ಚ್ಗೆ ಹೊರಟ ಶೀಲಾ ಮಗಳನ್ನ ಕರೆದ್ರೆ ಆಕೆ ಬಂದಿಲ್ಲ. ಅತ್ತೆಯ ಜೊತೆ ಬರ್ತೀನಿ ಅಂದಿದ್ಲು. ಅವಳ ಜೊತೆಗೂ ಇಲ್ಲ. ಅವತ್ತು ಬೆಳಗ್ಗೆ ಭಾನುವಾರ ಇಲ್ವಾ, ಎದ್ದ ತಕ್ಷಣ ಇವರಪ್ಪ ದುಡ್ಡು ಕೊಟ್ಟು ಹೋಗಿದ್ದ 10 ರೂಪಾಯಿ. ಎತ್ತು ಮುಖ ತೊಳ್ಕೊಂಡೆ ನಾವು ಯಾವಾಗ ಚರ್ಚಿಗೆ ಹೋಗೋದು. ಅದು ಅವ್ರ ಅತ್ತೆ ಇದ್ದಾರೆ ಅಲ್ಲಿ. ಅವ್ರ ಜೊತೆಗೆ ಬರ್ತೀನಿ ಅಮ್ಮ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಆಗಿಬಿಟ್ಟು ನೋಡೋಕ್ಕೆ ಹೋಗಿದ್ದು. ನಾವು ರೆಡಿ ಆಗೋಕ್ಕೆ ಮುಂಚೆನೇ ಅವಳು ರೆಡಿ ಆಗ್ತೆ ಅವಳ ಅತ್ತ ಜೊತೆಗೆ ಹೋಗ್ತೀನಿ. ನಾವು ರೆಡಿ ಆಯಿತು ಹೋಗ್ಬಿಟ್ಟು ಇವನು ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಚರ್ಚಿಗೆ. ಮಗು ಬಂದಿಲ್ಲ ಮಗು ಬಂದಿಲ್ಲ ಅಂತ ನೋಡ್ತೀನಿ. ಏನೋ ಒಂಥರ ಆಯ್ತು ನನಗಲ್ಲಿ ಚರ್ಚ್ ಹತ್ರ ಕೂತ್ಕೊಂಡಿದ್ದೀನಿ. ಇವನು ಮಾತ್ರ ಹಿಂಗೆ ಇಟ್ಕೊಂಡ್ರು. 2 ವರ್ಷ ಹುಡುಗ ಅಲ್ವ ಇವನು. ಹಿಂಗೆ ಮಾಡ್ತಾಯಿದ್ದೀನಿ. ಏನೋ ಒಂದು ಗಾಬರಿ ರಾಣಿ ನಮ್ಮ ನಾದಿನಿ ಬಂದ ತಕ್ಷಣ ಏನಮ್ಮ ಇಲ್ಲ ಬಂದಿಲ್ಲ ಅನ್ನೋದು ಹಂಗಂದು ಓಡ್ ಬಂದು ಇವರೆಲ್ಲ ಕೇಳಿದ್ದು. ನಾನು ಮಗು ಮನೆಯಲ್ಲೂ ಇರಲಿಲ್ಲ, ತಂದೆಯ ಹತ್ರನೂ ಹೋಗಿಲ್ಲ. ಕಡೆಗೆ ಎಲ್ಲೆಲ್ಲೂ ಕಾಣಿಸ್ಕೊಳ್ಳಿಲ್ಲ. ಹುಡುಕಿ ಕಂಗಾಲಾದವಳಿಗೆ ಚಿಕ್ಕದೊಂದು ಆಶಾಭಾವನೆ ಹುಟ್ಟಿದ್ದು ಪಕ್ಕದ ಮನೆಯ ರೇಖಾ ರಮ್ಯಾಳನ್ನ ಜೊತೆಗೆ ಕರೆದೊಯ್ದಿದ್ದಾಳೆ ಅಂದಾಗ. ಅಂದ್ರೆ ಮಗಳು ಸೇಫ್ ಆಗಿರ್ತಾಳೆ ಅಂದ್ಕೊಂಡು ಆಕೆಯ ದಾರಿಯನ್ನೇ ಕಾದು ಕೂತಿದ್ದ ಶೀಲಾ ದಂಗಾಗಿದ್ದು ರೇಖಾ ಮಗು ನನ್ನ ಜೊತೆಗಿಲ್ಲ, ನೋಟ್ಬುಕ್ ತಗೋಬೇಕು, ಅಪ್ಪನ ಹತ್ರ ಹೋಗ್ತೀನಿ ಅಂತ ಹೋದ್ಲು ಅಂದಾಗ. ಹಾಗಾದ್ರೆ ಮಗು ಎಲ್ಲೋ ಹೋಯ್ತು? ಕಂಗಾಲಾದ ಬಾಬು ಕೂಡಲೇ ಕೆಲಸ ಬಿಟ್ಟು ಓಡ್ ಬಂದು ವಿಚಾರಿಸಿದ್ದು ರೇಖಾಳನ್ನೇ. ಆಕೆ ಮೊದಲು ಮಗು ಬಗ್ಗೆ ಗೊತ್ತಿಲ್ಲ ಅಂದಿದ್ಲಾದ್ರೂ ನಂತರ ಮಗು ಒಂದು ಇಲ್ಲ ರೇಖಾ ಆಂಟಿನೇ ಕರ್ಕೊಂಡು ಹೋಗಿದ್ದು ಅಂದಮೇಲೆ ಹೌದು ಅಂತ ಒಪ್ಕೊಂಡಿದ್ಲು. ಅಂಕಲ್ ನಾನು ಕರ್ಕೊಂಡು ಹೋಗಿಲ್ಲ ನಾನು ಅಂದ್ಬಿಟ್ಟು ಅವಳು ಹೇಳ್ಬಿಟ್ಲೆ. ಸರಿ ಇರೋ ಮನೆ ಅಲ್ಲೇ ಇರೋ, ನಾನು ಬರ್ತೀನಿ ಬಿಟ್ಟು ಮನೆ ಹತ್ರ ಬಂದೆ. ಮನೆ ಹತ್ರ ಬಂದರೆ ನಾನು ಕರ್ಕೊಂಡು ಹೋಗಿಲ್ಲ ಹಂಗೆ ಹಿಂಗಿದ್ಲು. ಸರಿ ಎಲ್ಲ ಪಕ್ಕದಲ್ಲ ವಿಚಾರಣೆ ಮಾಡಿದ್ರು. ಆಮೇಲೆ ಮಗು ಚಿಕ್ಕ ಮಗು ಹೇಳ್ತು ಇವರೇ ಕರ್ಕೊಂಡು ಹೋಗಿರೋದು. ಬೆಳಿಗ್ಗೆ ನಮ್ಮ ಜೊತೆ ಆಟ ಆಡ್ಕೊಂಡಿತ್ತು. ನಾವು ಈ ಅಮ್ಮನೆ ಕರ್ಕೊಂಡು ಹೋಗಿಲ್ಲ ಅಂದ್ಬಿಟ್ಟು. ಅದು ಪಕ್ಕದಲ್ಲಿ ಮನೆ ಮುಂದ್ಗಡೆ ಇತ್ತು. ಚಿಕ್ಕ ಮಕ್ಳ ಜೊತೆ ಆಟ ಆಡ್ಕೊಂಡಿರ್ತಾರೆ ನಮ್ಮ ಮಗಳು. ಆ ಮಗಳ ಜೊತೆ ಆಟ ಆಡೋ ಮಕ್ಕಳು ಹೇಳ್ತು ಈ ಥರ ಇವರೇ ಕರ್ಕೊಂಡು ಹೋಗಿರೋದು ಅಂದ್ಬಿಟ್ಟು. ಆಮೇಲೆ ಕೇಳಿದ್ದಕ್ಕೆ ಇಲ್ಲ ನಾನು ಕರ್ಕೊಂಡು ಹೋಗಿಲ್ಲ ಹಂಗೆ ಹಿಂಗೆ ಸ್ವಲ್ಪ ಇದು ಮಾಡಿದ್ಲು. ಏನು ಮಾಡಿದ್ರು ಬಿಡೋ ಸ್ಥಿತಿಯಲ್ಲಿ ಅವರಿರ್ಲಿಲ್ಲ. ಬಾಬು ಅಕ್ಕನ ಮಗ 2 ಏಟ್ ಹಾಕಿ ನಿಜ ಹೇಳು ಅಂದಿದ್ದ. ಆಗ್ಲೇ ರೇಖಾ ಮಗುನ ಕರ್ಕೊಂಡು ಹೋಗಿ ಮಾರಿದ ಕತೆ ಹೇಳಿದ್ಲು. ನಂತರ ಮಗುನ ವಾಪಸ್ ಕರ್ಕೊಂಡ್ಬರೋದಕ್ಕೆ ಅಂತ ಜೊತೆಗೆ ಕರೆದೊಯ್ದಿದ್ದೂ ಆಗಿತ್ತು. ಆಮೇಲೆ ನಾವೆಲ್ಲ ಸ್ವಲ್ಪ ವಿಚಾರಣೆ ಹಂಗೆ ಮಾಡಿದ್ದಕ್ಕೆ ಆಮೇಲೆ ಕರ್ಕೊಂಡು ಹೋಗಿದ್ದೆ. ನಾನು 50,000 ರೂಪಾಯಿಗೆ ಮಾರ್ಬಿಟ್ಟೆ ಮಗುನೇ ಅಂದ್ಬಿಟ್ಲು. ಆಮೇಲೆ ಎಲ್ಲಮ್ಮ ಅಂದ್ರೆ ಅಲ್ಲಿ ಕಾಡ್ಗುನಲ್ಲಿ ಹತ್ರ ಬಾ ಅಂದ್ಬಿಟ್ಟು ಆ ಬೆಂಕಿಯಲ್ಲಿ ಸುಟ್ಟಾಗ್ಲಲ್ಲ ಅಲ್ಲಿ ಕರ್ಕೊಂಡೋದ್ಲು. ಅಲ್ಲಿ ಕರ್ಕೊಂಡ್ಬಿಟ್ಟು ಅಲ್ಲಿ ನೋಡಿದ ತಕ್ಷಣ ಯಾರೋ ಪಕ್ಕದಲ್ಲ ಇವರೇ ಸುಟ್ಟಾಕಿರೋದು ಹಂಗೆ ಹಿಂಗೆ ಅಂದರು. ಹಂಗಾದ್ಮೇಲೆ ಇಲ್ಲ ನಾನು ಇದು ಹತ್ರ ಯಲಹಂಕಕ್ಕೆ ಹೋಗೋಣ ಅಂದರು. ಯಲಹಂಕಕ್ಕೆ ಹೋಗ್ಬಿಟ್ಟು ಬಟ್ಟಲು ಸುರಿದ್ಬಿಟ್ಟು ಒಂದು ಏರಿಯಾ ಇದೆ ಅಲ್ಲಿ ಕರ್ಕೊಂಡೋದ್ಲು. ಅಲ್ಲಿ ಸಂದ ಸುತ್ತಿದ್ಲು. ರಾತ್ರಿ ಹಂಗೆ ಒಂದು 6 ಗಂಟೆಗೆ ಮೇಲಾಗಿತ್ತು. ಒಂದೇ ಸದ್ಯದಲ್ಲಿ ಒಂದು 10 ಸರಿ ಸುತ್ತಿಬಿಟ್ಟು ಆಮೇಲೆ ಇನ್ನೊಂದು ಟೈಮ್ ಆಗುತ್ತೆ ನೋಡಿದ್ರೆ ಇಲ್ಲ ಅಂದ್ಬಿಟ್ಟು ಎಸ್ಕೇಪ್ ಆಗೋಕ್ಕೆ ಫುಲ್ಲ ಇದು ಮಾಡಿದ್ಲು ಅವಳು. ಎಲ್ಲಿರ್ತಾಳೆ ಅವಳಿದ್ರೆ ತಾನೇ ತೋರಿಸೋದಕ್ಕೆ. ಆದ್ರೂ ಮಗು ರಮ್ಯಾ ಸತ್ತು ಹೋಗಿದ್ದಾಳೆ ಅನ್ನೋ ಸಣ್ಣ ಸುಳಿವನ್ನು ಕೊಡದೆ ರಾತ್ರಿಯ ತನಕ ಓಡಾಡಿಸಿದ್ಲು ರೇಖಾ. ನಂತರ ಇವಳನ್ನ ನಂಬಿಕೊಂಡು ಇವಳ ಬೆನ್ನಿಗೆ ತಿರುಗಿದ್ರೆ ಮಗು ಸಿಗಲ್ಲ ಅಂತ ಅನ್ನಿಸಿದ್ಮೇಲೆ ಪೊಲೀಸ್ ಠಾಣೆಗೆ ಹೋಗಿದ್ದು. ಆಗ ರೇಖಾಳನ್ನ ವಶಕ್ಕೆ ತಗೊಂಡು ತನಿಖೆಗೆ ನಿಂತವರು ಡಿಜೆ ಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ನಿಜಾಮುದ್ದೀನ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಮುಕ್ರಮ್. ಅವರಿಗೆ ಹಂತಕಿ ಹೆಂಗಸಿನ ಬಾಯಿ ಬಿಡಿಸೋದಕ್ಕೆ ಜಾಸ್ತಿ ಸಮಯ ಬೇಕಾಗ್ಲಿಲ್ಲ. ಆದ್ರೆ ಅಷ್ಟೊತ್ತಿಗೆಲ್ಲ ಸತ್ತು ಕರುಕಲಾಗಿ ಮಲಗಿದ್ದ ಪುಟ್ಟ ಬಾಲೆಯ ದೇಹ ಮರಗಟ್ಟಿ ಹೋಗಿತ್ತು. ಅವತ್ತು ಹೆಣ ತೋರಿಸಿದ ರಕ್ಕಸಿ ರೇಖಾ ಅವತ್ತು ನಡೆದದ್ದೆಲ್ಲವನ್ನು ಪೊಲೀಸರ ಮುಂದೆ ವಿವರಿಸಿದ್ಲು.
ಅದನ್ನೇ ಇಟ್ಕೊಂಡು ಖಾಕಿಗಳು ನ್ಯಾಯಾಲಯದ ಮುಂದೆ 16 ಸಾಕ್ಷ್ಯಗಳನ್ನ ಇಟ್ರು. ವಿಚಾರಣೆ ಶುರುವಾಗಿದ್ದು ಹಂತಕಿಯ ಚಾರಿತ್ರ್ಯದಿಂದ, ಚಾಂಚಲ್ಯದ ಕಥೆಯಿಂದ. ಬರೀ 1000 ರೂಪಾಯಿಗೆ ಒಂದು ಮಗುವಿನ ಪ್ರಾಣ ತೆಗೆದ ರೇಖಾಗೆ 1000 ರೂಪಾಯಿ ದುಡಿಯೋದು ಅಂಥ ಪರಿ ಕಷ್ಟದ ಕೆಲಸ ಏನೂ ಆಗಿರಲಿಲ್ಲ. PUC ತನಕ ಓದಿದ್ದ ಆ ಹುಡುಗಿಗೆ ಯಾವುದೋ ಕೆಲಸ ಸಿಗೋದು ಕಷ್ಟ ಇರಲಿಲ್ಲ. ಯಾವುದೂ ಸಿಕ್ಕೇ ಇಲ್ಲ ಅಂದ್ರೂ ಮನೆ ಕೆಲಸ ಆದರೂ ಮಾಡಬಹುದಿತ್ತು. ಆದರೆ ಅದಕ್ಕೆಲ್ಲ ರೇಖಾ ಮನಸ್ಸು ಒಪ್ತಾ ಇರಲಿಲ್ಲ. ಅವಳು ತಿನ್ನೋದಕ್ಕಿಲ್ಲ ಅಂದ್ರೂ ಸರಿ, ಪಾಶ್ ಆಗಿ ಕಾಣಿಸ್ಬೇಕು ಅನ್ನೋ ಜಾತಿ ಅವಳು. ಅದಕ್ಕಾಗೇ ಮಾಡಬಾರದನ್ನೆಲ್ಲ ಮಾಡಿಬಿಟ್ಟಿದ್ಲು. ಆ ಬಗ್ಗೆ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.